ಹಾಯ್ ಹಲೋ ಫ್ರೆಂಡ್ಸ್, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನಾನು ಚೇತನ. ಇವತ್ತಿನ ವಿಡಿಯೋ ಟಾಪಿಕ್ ಬಂದು ಯುವ ನಿಧಿ ಸ್ಕೀಮ್ ಬಗ್ಗೆ. ಹಾಗಾಗಿ ಯಾರ್ಯಾರು ಯುವ ನಿಧಿಗೆ ಅಪ್ಲೈ ಮಾಡಿದಿರೋ ಎಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಸೊ ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ನನ್ನ ವಿಡಿಯೋನ ನೀವು ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಥರ ಹೆಚ್ಚಿನ ಅಪ್ಡೇಟ್ಸ್ಗೆ ನನ್ನ ಚಾನಲ್ಗೆ ನೀವು ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳ್ತೇನೆ. ಸೊ ವಿಷಯ ಏನಪ್ಪ ಅಂದರೆ, ಜುಲೈ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ನೀವು ಏನು ಮಾಡಬೇಕು ಅಂತಂದರೆ, ಸೆಲ್ಫ್ ಡಿಕ್ಲರೇಷನ್ ಅಪ್ಲೈ ಮಾಡಿರಬೇಕು ಆಲ್ರೆಡಿ. ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ನ ನೀವು 25ನೇ ತಾರೀಕು ಒಳಗಡೆ ಅಪ್ಲೈ ಮಾಡಬೇಕು ತಪ್ಪದೆ. ಹಾಗೆ ಇನ್ನು ಕೆಲವ್ರಿಗೆ ಏನಾಗಿದೆ ಅಂದರೆ, DDPI ಅಪ್ರೂವ್ ಆಗಿಲ್ಲ ಅಂತ ಬರ್ತಾ ಇದೆ. ಹಾಗಾದರೆ ನಮಗೆ ದುಡ್ಡು ಬರುತ್ತೋ ಇಲ್ವೋ ಹೇಗೆ ಅಂತ ಕೇಳ್ತಾ ಇದ್ದೀರಾ. ಸೊ ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ, ಸುಮಾರು ಜನಕ್ಕೆ 1 ತಿಂಗಳು ದುಡ್ಡು ಬಂದಿದೆ, 2 ತಿಂಗಳು ದುಡ್ಡು ಬಂದಿದೆ, ಇನ್ನು ಕೆಲವ್ರಿಗೆ ದುಡ್ಡೇ ಬಂದಿಲ್ಲ. ಇನ್ನು ಅವ್ರಿಗೆಲ್ಲ ಯಾವಾಗ ಬರುತ್ತೆ ಅನ್ನೋದು ಪ್ರಶ್ನೆ. ಈ ತಿಂಗಳು ಬರುತ್ತಾ, ಮುಂದಿನ ತಿಂಗಳು ಬರುತ್ತಾ ಅಂತ. ಸೊ ಇದಕ್ಕೆಲ್ಲ ಉತ್ತರ ಏನಪ್ಪ ಅಂತ ಅಂದರೆ, ಈ ತಿಂಗಳು ಕೊನೆ ಒಳಗಡೆ ನಿಮಗೆ ದುಡ್ಡು ಬಂದರೆ ಬರುತ್ತೆ. ಇಲ್ಲ ಅಂದರೆ ಮುಂದಿನ ತಿಂಗಳು ಆಗಸ್ಟ್ 15 ಜುಲೈ ತಿಂಗಳ ಹಣ ನಿಮಗೆ ಖಂಡಿತ ಬರುತ್ತೆ. ಇನ್ನು ಪೆಂಡಿಂಗ್ ಇರೋರಿಗೆ ಅಪ್ಲಿಕೇಶನ್ ಎಕ್ಸೆಪ್ಟೆಡ್ ಅಂತ ಇದ್ದರೆ, ಪೇಮೆಂಟ್ ಪೆಂಡಿಂಗ್ ಅಂತ ಏನಾದರೂ ಇದ್ದರೆ ನಿಮಗೆ ಖಂಡಿತ ದುಡ್ಡು ಬರುತ್ತೆ, ಯುವ ನಿಧಿ ದುಡ್ಡು ಬರುತ್ತೆ. ನಿಮ್ದು ಏನಾದರೂ DDPI ಇನ್ನು ವೆರಿಫಿಕೇಷನ್ ಹಂತದಲ್ಲಿದೆ, ಅಥವಾ DEO ಅಂದರೆ ನೀವು ಕೆಲವು ಡಾಕ್ಯುಮೆಂಟ್ಸ್ನ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್, ಡಿಸ್ಟ್ರಿಕ್ಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್ಗೆ ತೊಗೊಂಡೋಗಿ ಅಪ್ರೂವ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ನಿಮ್ಮದು ಡೊಮಿಸೈಲ್ ಸರ್ಟಿಫಿಕೇಟ್ ವೆರಿಫಿಕೇಷನ್ ಆಗುತ್ತೆ. ಇಷ್ಟು ಕಂಪ್ಲೀಟ್ ಆದಮೇಲೆ ನಿಮ್ಮದು ಏನು ಸಕ್ಸಸ್ಫುಲ್ ಅಪ್ಲಿಕೇಶನ್ ಆಗಿ ನಿಮಗೆ ಯುವ ನಿಧಿ ಸ್ಕೀಮಿಂದ ದುಡ್ಡು ಬರೋದಕ್ಕೆ ಶುರು ಆಗುತ್ತೆ ಅಂತ ನಾನು ಹೇಳ್ತೇನೆ. ಸೊ ಹಾಗಾಗಿ ನೀವು ಅಪ್ಲಿಕೇಶನ್ ಎಕ್ಸೆಪ್ಟೆಡ್ ಏನಿದೆ ಅನ್ನೋದನ್ನು ನೀವು ನಿಮ್ಮ ಪೋರ್ಟಲ್ಗೆ ಹೋಗಿ ದಯವಿಟ್ಟು ಚೆಕ್ ಮಾಡಿ ಒಂದ್ಸತಿ. ಹಾಗೆ ನಿಮ್ಮ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್ಗೆ ಒಂದ್ಸತಿ ಭೇಟಿ ಕೊಡಿ, ಇನ್ನೇನಾದರೂ ಡೌಟ್ಸ್ ಇದ್ದರೆ ನಮಗೆ. ಸೊ ನಿಮಗೆ ಖಂಡಿತ ದುಡ್ಡು ಬರುತ್ತೆ. ಪೆಂಡಿಂಗ್ ಇರೋ ದುಡ್ಡೆಲ್ಲ ಈ ಮಂತ್ ಎಂಡು ಅಥವಾ ಆಗಸ್ಟ್ 15 ಬರೋ ಚಾನ್ಸಸ್ ಭಾಳ ಇದೆ. ಹಾಗೆ ಕೆಲವು ಡಿಸ್ಟ್ರಿಕ್ಟಲ್ಲಿ ಸಹ ಮಾತ್ರ ಆಗ್ತಾ ಬರ್ತಾ ಇದ್ದಾರೆ. ಸೊ ಇನ್ನೆಲ್ಲ ಡಿಸ್ಟ್ರಿಕ್ಟ್ನ ಕವರ್ ಮಾಡೋದಕ್ಕೆ ಅವ್ರಿಗೂ ಒಂದು ಸ್ವಲ್ಪ ಸಮಯ ಬೇಕಾಗುತ್ತೆ. ಮೋಸ್ಟ್ಲಿ ಇನ್ 1 ಮಂತ್ ಒಳಗಡೆ ನಿಮಗೆ ದುಡ್ಡು ಬರುತ್ತೆ, ಓಕೆನಾ. ಹಾಗೆ ನೀವು ಪ್ರತಿ ತಿಂಗಳು ತಪ್ಪದೆ 25ನೇ ತಾರೀಕು ಒಳಗಡೆ ನೀವು ಸೆಲ್ಫ್ ಡಿಕ್ಲರೇಷನ್ ಮರಿದಿರ ಅಪ್ಲೋಡ್ ಮಾಡಲೇಬೇಕು. ಇಲ್ಲ ಅಂದರೆ ನಿಮಗೆ ಪ್ರತಿ ತಿಂಗಳು ದುಡ್ಡು ಬರೋದಿಲ್ಲ. ಸೊ ಮರಿದಿರ ತಪ್ಪದೆ ಮಾಡಿ. ಹಾಗೆ ಇನ್ನೊಂದು ವೆಬ್ಸೈಟ್ನಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಜುಲೈ ಮಂತಿಂದು ಸೆಲ್ಫ್ ಡಿಕ್ಲರೇಷನ್ ಅಂತ ವೆಬ್ಸೈಟಲ್ಲಿ ತೋರಿಸ್ತಾ ಇದೆ. ಆದರೆ ನೀವು ಪ್ರಿಂಟ್ ತೊಗೊಂಡಾಗ ಅದು ಜೂನ್ ಅಂತ ಬರ್ತಾ ಇದೆ. ಸೊ ಇದು ವೆಬ್ಸೈಟ್ ಪ್ರಾಬ್ಲಮ್ಮು. ಇದರಿಂದ ನಿಮಗೆ ಏನೂ ತೊಂದರೆ ಆಗೋದಿಲ್ಲ. ಇದು ವೆಬ್ಸೈಟ್ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮ್ಮ ಕಡೆ ತೊಂದರೆ ಇಲ್ಲ. ಹಾಗಾಗಿ ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವು ಅಪ್ಲೈ ಮಾಡಿ. ಹಾಗೆ ಎಲ್ಲ ಪ್ರೊಸೆಸ್ನು ಸ್ಟೆಪ್ ಬೈ ಸ್ಟೆಪ್ ಕವರ್ ಮಾಡಿ. ಸೊ ಇನ್ನೂ ಏನಾದ್ರು ಡೌಟ್ ಇದ್ದರೆ ನೀವು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಯಾಕಂದರೆ ಅವರು ಈ ಪ್ರಾಸೆಸ್ನ ಕಂಪ್ಲೀಟ್ ಮಾಡಿಲ್ಲ ಅಂದರೆ ದುಡ್ಡು ಬರೋದಿಲ್ಲ. ಸೊ ಅವರು ಈ ಪ್ರಾಸೆಸ್ನ ಅವ್ರಿಗೂ ಅಪ್ಡೇಟ್ ಈ ನ್ಯೂಸ್ ಸಿಗಲಿ ಅಂತ ನಾನು ಆಶಿಸ್ತೇನೆ. ಸೊ ಮುಂದಿನ ಅಪ್ಡೇಟ್ ಆಗಿ ಈ ಸ್ಕೀಮ್ಗೋಸ್ಕರ ನೀವು ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾವು ಮುಂದಿನ ವೀಡಿಯೋನಲ್ಲಿ ಅಪ್ಡೇಟಲ್ಲಿ ಭೇಟಿಯಾಗೋಣ ಅಂತ ಹೇಳ್ತೇನೆ. ಥ್ಯಾಂಕ್ ಯು.